ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಆದ್ಮೇಲೆ ಚಾರ್ಜ್ ಶೀಟ್ ಏನ್ ಬರುತ್ತಲ್ಲ ಆಮೇಲೆ ನಾನು ಕೇಸ್ ನಡೆಸೋದು. ಆಯ್ತು. ಮತ್ತೇನ್ ಕೇಳ್ಬೇಕು ಹೇಳಿ ಬೇಗ. ಏನಿಲ್ಲ ಮೇಡಮ್ ಅಷ್ಟೇ. ಅದೇ ನಿನ್ನೆ ಏನೋ ಚಾರ್ಜಸ್ ಇದೆ ಅಂತ ಹೇಳಿದ್ರಲ್ವಾ? ಕೊಟ್ರಪ್ಪ ಎಷ್ಟು ಕೊಡ್ತೀನಿ ಅಂತ ನಾನು ಹೆಂಗೆ ಹೇಳೋದು. ಇವಾಗಲೇ ಎಲ್ಲ ಇದು ಯಾರ ಹತ್ರ ಕೇಳೇ ತಗೊಬರ್ಬೇಕು ಮೇಡಮ್. ಎಷ್ಟು ಅಂತ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡು ಕೊಡ್ರಪ್ಪ ಎಷ್ಟು ಕೊಡ್ತೀರಾ ಕೊಡ್ರಿ. ಟೈಪಿಂಗ್ ಚಾರ್ಜು ಆಮೇಲೆ ಅದು ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟಿಗೆ ಸೈಟೇಷನ್ಸ್ ತೆಕ್ಕೊಡ್ಬೇಕು. ಕೊಡಿ ಎಷ್ಟು ಕೊಡ್ತೀರಾ? ನಮಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳಿದ್ರೆ ನಾನು ಹೋಗಿ ಅರೇಂಜ್ ಮಾಡ್ಕೊ. ಇವಾಗ ಹಂಗಿದ್ರು ಪೆಂಡ್ರೈವ್ ಥರ ಹೋಗ್ತೀನಲ್ಲ, ಹಂಗೆ ಅರೇಂಜ್ ಮಾಡಿಸ್ಕೊಂಡ್ಬರ್ತೀನಿ. ಸರಿ, ಅಲ್ಲಿ ಯಾರೋ ವೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬನ್ನಿ ಪೆಂಡ್ರೈವ್ ಅವ್ರು ತಗ್ಸ್ಕೊಂಬಂದ್ರಿ. ಸರಿ ಮೇಡಮ್. ಆಯ್ತು ಎಷ್ಟು ಹೇಳಿದ್ರು ನೀವು? ಅಷ್ಟೇ ಅಂತಲ್ಲ ಹೇಳಿದ್ದು. 500 ಹೇಳಿದ್ರು. 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 ಅರೇಂಜ್ ಮಾಡ್ಕೊಂಡ್ಬರ್ತೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು ಟಿ ಬಂದ್ಬಿಟ್ಟು ಏನು ಚಾರ್ಜಸ್ ಮಾಡಲ್ಲ ಅಂತ ಹೇಳಿದ್ರು. ಕಡಿಮೆ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬರ್ತೀನಿ. ಚಿಕ್ಕಪ್ಪ ಅವ್ರಿಗೆ ಬಿಟ್ಟು ಸ್ವಲ್ಪ ಅರೇಂಜ್ ಮಾಡ್ಕೊಂಡ್ಬರ್ತೀನಿ. ಹಾಕಿರಬಹುದು. ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು. ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ದುಡ್ಡು ಇಲ್ಲಿದೆ. 50 ಬರಪ್ಪ, ದುಡ್ಡು ಇಲ್ಲಿದೆ.